ಆಲ್ರೆಡಿ ಇದೆ ಬ್ರಾಂಡ್ ನ್ಯೂ RTC, ಅದ್ರ ಜೊತೆ ಬ್ರಾಂಡ್ ನ್ಯೂ ಬಲೆನೋ ಕಾರ್ ನಿಮ್ಮೆಲ್ಲರ ಎಲ್ಲರೂ ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲೂ ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡೋಕ್ಕೆ ತುಂಬಾನೇ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಈ ಅವಕಾಶಕ್ಕೆ ನಾನೇನೋ ಬರಲಿಲ್ಲ ಅಂದರೆ ಕಾರಲ್ಲ ಬೈಕ್ ಬಗ್ಗೆನೂ ಥಿಂಕ್ ಮಾಡಿದಂಥ ವ್ಯಕ್ತಿನೇ ಅಲ್ಲ. ಯಾಕಂದ್ರೆ ನಾನು ಏನು ವರ್ಕ್ ಮಾಡ್ತಿದ್ನಲ್ಲ ಅಲ್ಲಿಗೆ ಒಂದು 5 ರೂಪಾಯಿ ಕೊಟ್ಟರೆ ಕರ್ಕೊಂಡವರು 5 ರೂಪಾಯಿ ಕೊಟ್ಟರೆ ಕರ್ಕೊಂಡೋಗಿ ಬಿಡೋರು ಅಂತಲೇ ಹೇಳ್ಬೋದು. 10 ರೂಪಾಯಿನಲ್ಲಿ ಎಲ್ಲ ಮುಗ್ದೋಗ್ತಿತ್ತು. ಬೈಕ್ ಯಾಕೆ ಅಂತ ಥಿಂಕ್ ಮಾಡಿದಂಥ ವ್ಯಕ್ತಿ. ಈ ಅವಕಾಶಕ್ಕೆ ಬಂದು ಡ್ರೀಮ್ಗಳಂದ್ರೆ ಏನು ಅಂದರೆ ಯಾಕೆ ಅಚೀವ್ ಮಾಡಬೇಕು, ನಮ್ಮ ಕೈಲೂ ಆಗುತ್ತೋ ಆಗಲ್ವೋ ಅನ್ನೋ ಕ್ಲಾರಿಟಿ ಸಿಕ್ಕಿದ ಮೇಲೆ ನಾನು ಫಸ್ಟ್ ಬೈಕ್ ಡೆಲಿವರಿ ತಗೊಂಡು ಬಸ್ಸನ್ನು ಕರೆದಿದ್ರು. ಅಂದರೆ ನನಗೆ ಸರ್ ಒಂದು ಮಾತು ಹೇಳಿದ್ರು, ಇದೊಂದು 30-40 ಕಿಲೋಮೀಟರ್ ಹೋಗೋದ್ರೊಳಗೆ ಡ್ಯಾಮ್ ಶೋರ್ ನಿನ್ನ 4 ವೀಲರ್ ಬರುತ್ತಪ್ಪ ಅಂತ. ಅಷ್ಟಿದಿಲ್ಲ ಅವ್ರು ಹೇಳಿದ್ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಡ್ಯಾಮ್ ಶೋರ್ ಸರ್ ನನ್ನ 40,000 ಕಿಲೋಮೀಟರ್ ಓಡಿದೆ ಅಂತಲೇ ಹೇಳ್ಬೋದು. ಅದು ಹೆಂಗೆ ಹೊರಟ ಅಷ್ಟೇ ಸ್ಪೀಡಾಗೆ ಹೇಳ್ಬೋದು. ಈ ಅವಕಾಶ ಕೊಟ್ಟಂತ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ನನ್ನ ಫ್ರೆಂಡ್, ನನ್ನ ರಿಲೇಟಿವ್ ನೂತನ್ ಸರ್ಗೆ ನಿಮ್ಮ ಅವಕಾಶಕ್ಕೆ ಹೆಚ್ಚೆಚ್ಚಿಗೂ ಸಪೋರ್ಟ್ ಮಾಡಿದಂಥ ಶಶಿಕಿರಣ್ ಸರ್ ಆಗಿರ್ಬೋದು, ಲಕ್ಷ್ಮೀ ಸರ್ ಆಗಿರ್ಬೋದು, ಬ್ರಾಂಡ್ ನ್ಯೂ ಬಲೆನೋ ಕಾರ್ ಅಚೀವರ್ಸ್ ಗಂಗಾಧರ್ ಸರ್ ಮತ್ತು ಲೋಹಿತ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಹೆಚ್ಚೆಚ್ಚಿಗೂ ಸಪೋರ್ಟ್ ಮಾಡಿ ಬೆಳೆಸ್ತಂಥ ಬಸವ ಸರ್ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ನನ್ನನ್ ಸರ್ ಇದ್ದಾರೆ. ಎಲ್ಲ ಕೀ ಲೀಡರ್ಸು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ನಿಮ್ಮೆಲ್ಲರ ಅದ್ದೂರಿ ಚಪ್ಪಾಳೆ ಮುಖಾಂತರ ಅಭಿನಂದನೆ ಅವಕಾಶಕ್ಕೆ ಬಂದು ಒಂದು ಅಗಾಧವಾದ ಬದಲಾವಣೆ ಆಯ್ತು ಸರ್. ಅವಕಾಶಕ್ಕೆ ಬಂದು 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು. 3 ಇಯರ್ಸಲ್ಲಿ ನನ್ನ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗಿಲ್ವಲ್ಲ ಎಲ್ಲ ಬದಲಾವಣೆಗಳು ಆಗ್ತಿದ್ದಾವೆ ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ನಾವು ಬದಲಾವಣೆ ಆಗ್ಬೇಕಂದ್ರೆ ನಾವು ಫಸ್ಟ್ ನಮ್ಮ ಬಗ್ಗೆ ನಾವು ನಂಬಿಕೆ ಇಡಬೇಕಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನಕ್ಕೆ ಅವಕಾಶದಲ್ಲಿ ನಂಬಿಕೆ ಇರುತ್ತೆ, ಇಲ್ಲ ಅಪ್ಲೈನ್ ಬಗ್ಗೆ ನಂಬಿಕೆ ಇರುತ್ತೆ, ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇರಲ್ಲ ಅಂತ ಹೇಳ್ಬೋದು. ನಾನೇನು ಹೇಳ್ತೀನಿ, ಎಸ್ ನಿಮ್ಮ ಕೈಲೂ ಆಗುತ್ತೆ ಸರ್. ಇವತ್ತು ನಂದಿರ್ಬೋದು, ನಾಳೆ ಆಕ್ಟಿವಿಟೀಸ್ ಆಕ್ಷನ್ ಸ್ವಲ್ಪ ಮಾಡೋಣ ಸರ್. ಯಾಕಂದ್ರೆ ನಾನು ಏನು ಹಾರ್ಡ್ ವರ್ಕ್ ಮಾಡ್ತಾ ಬಂದ್ರೆ ಆ ಹಾರ್ಡ್ ವರ್ಕಿಗೆ ಇವತ್ತು ನನಗೆ ಪೇ ಆಫ್ ಆಗ್ತಿದೆ ಅಂತಲೇ ಹೇಳ್ಬೋದು ಸರ್. ಅಂದ್ರೆ ಎಲ್ರೂ ಕನ್ಸು ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮನೂ ಇಲ್ಲಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಪಟ್ಟಿದ್ದಾರೆ ಸರ್, ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಯಾರು ಅಚೀವ್ ಮಾಡಿಲ್ಲ ಸರ್. ನಮ್ಮ ಫಾದರ್ ಸ್ಟಾರ್ಟಿಂಗ್ ಸ್ವಲ್ಪ ಅಂತ ಹೇಳ್ಬೋದು. ಅವ್ರು ಸ್ಟಾರ್ಟಿಂಗ್ PS Excel ತಗೊಂಡಿದ್ರು ಸರ್. ಆ ಟೈಮಲ್ಲಿ ಅವರು ತುಂಬಾನೇ ಇದು ಮಾಡಿದ್ರು. ಅಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಯಾರು ಕಾರ್ ತಗೊಂಡಿಲ್ಲ. ಫಸ್ಟ್ ನಮ್ಮ ಕಾರ್ನಲ್ಲಿ ಫಸ್ಟ್ ಕಾರ್ ಅಚೀವರ್ ಯಾರಪ್ಪ ಅಂದ್ರೆ ಅಂತ ಹೇಳ್ಬೋದು. ನನಗೆ ಎಷ್ಟು ಖುಷಿ ಆಗಿದೆ ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿಗಂತೂ ನನ್ನ ಇಂಟೆನ್ಷನ್ ಏನಪ್ಪ ಅಂದ್ರೆ ಅವ್ರನ್ನ ಯಾವತ್ತು ಅವ್ರ ಗೌರವ ಕಡಿಮೆ ಆಗಿದೆ ಇನ್ನೂ ಜಾಸ್ತಿನೇ ಆಗ್ಬೇಕು. ಆ ಲೆವೆಲ್ಗೆ ಇಡೋ ಜವಾಬ್ದಾರಿ ನನ್ನ ಮೇಲೆ ಇದೆ ಸರ್. ಆ ಡ್ಯಾಮ್ ಶೋರ್ ಮೈಲೈಫ್ನಲ್ಲಿ ಆಗುತ್ತೆ ಸರ್. ಬರ್ಲಿಲ್ಲ ಅಂದ್ರೆ ಯಾರು ಇರಲಿಲ್ಲ, ಇದು ಇರಲಿಲ್ಲ, ಎಲ್ಲೋ 4 ಗೋಡೆ ಮಧ್ಯೆ ಕೆಲಸ ಮಾಡ್ಕೊಂಡು ಇರ್ಬೇಕಾಯ್ತು ಸರ್. ಮೈ ಲೆಫ್ಟಲ್ಲಿ ಬಂದಾದ್ಮೇಲೆ ಎಲ್ಲ ಬದಲಾವಣೆ ಆಗಿದೆ. ನಾನು ಏನು ಜವಾಬ್ದಾರಿ ಹೊತ್ತಿದ್ನಲ್ಲ ನಮ್ಮ ಫ್ಯಾಮಿಲಿ ಗೌರವನ ಜಾಸ್ತಿ ತರಬೇಕಂತ ಅದೆಲ್ಲರೂ ಕೂಡ ಮೈ ಲೆಫ್ಟಲ್ಲಿ ಆಗ್ತಾ ಇದೆ ಸರ್. ಹಾಗೆ ಆಗುತ್ತೆ ಸರ್, ನಿಮಗೂ ಕೂಡ ಆಗುತ್ತೆ. ನಿಮ್ಗೆ ಯಾರೆಲ್ಲ ಅವಮಾನ ಮಾಡಿದ್ದಾರೆ ಅಥವಾ ಯಾರೆಲ್ಲ ಆಗಲ್ಲ ಅಂದಿದಾರಲ್ಲ ಅವ್ರಿಗೆಲ್ಲ ಆನ್ಸರ್ ಕೊಡ್ಕೊಂಡು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಸರ್. ನಾವೆಲ್ಲರೂ ಸೀರಿಯಸ್ ಆಗಿ ನಿಂತ್ಕೊಂಡು ವರ್ಕ್ ಮಾಡೋ ಮುಖಾಂತರ ನಾವು ಯಾರಂತ ಪ್ರೂವ್ ಮಾಡ್ಬೋದಲ್ಲ. ಇವತ್ತಿನ ಕಾರ್ಡಲ್ಲಿ ಬಂದು ಆಶೀರ್ವಾದ ಮಾಡೋಕ್ಕೆ ತುಂಬಾನೇ ಖುಷಿ ಆಯಿತು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ನನ್ನ ಅಪ್ಲೈನ್ಸ್ಗಳಿಗೆ ಹೇಳ್ತಾ ಇವನ್ ನನ್ನ ಎಕ್ಸ್ಪ್ಲನೇಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.